ನಮಸ್ತೆ ಎಲ್ಲರಿಗೂ. ನಾನಿವತ್ತು ಅರಿವೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸುಲಭದಲ್ಲಿ ತುಂಬಾ ಆರೋಗ್ಯ ಕೂಡ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ನಾನಿದು ಅರಿವೆ ಸೊಪ್ಪು ಹಸಿರು ಕಲರಿದ್ದು ತಗೊಂಡಿದ್ದೀನಿ. ಕೆಂಪು ಬಣ್ಣದ್ದು ಕೂಡ ಬರ್ತದೆ. ಇದು ತುಂಬಾ ರುಚಿ ಆಗ್ತದೆ. ಅದಕ್ಕೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ಉಪ್ಪು ಅರಶಿನ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಇಡ್ತೇನೆ. ಮೊದಲಿಗೆ ಸೊಪ್ಪನ್ನೆಲ್ಲ ಬಿಡಿಸ್ಬೇಕು. ಹುಳ ಎಲ್ಲ ಇದ್ದರೆ ಕ್ಲೀನಾಗಿ ಬಿಡಿಸಿ ಆಮೇಲೆ ಒಂದು ಪಾತ್ರೆಗೆ ಹಾಕಿ ಇಡ್ತಾಯಿದ್ದೀನಿ. ಅದಕ್ಕೆ ಅರಶಿನ ಮತ್ತು ಉಪ್ಪನ್ನು ಹಾಕಿ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಡ್ತೀನಿ. ಆಮೇಲೆ ಅದಕ್ಕೆ ನಾನು ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟುಕೊಂಡಿರೋದು, ಹಾಗೆ ಕರಿಬೇವು ಸೊಪ್ಪು ಒಗ್ಗರಣೆಗೆ ತಗೊಂಡಿದ್ದೆ. ಆಮೇಲೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಒಗ್ಗರಣೆ ಕೊಡಲಿಕ್ಕೆ ಎಣ್ಣೆ ಹಾಕಿಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನು ಹಾಕಬೇಕು ಒಗ್ಗರಣೆಗೆ. ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕಿಕೊಂಡ್ರೆ ಆಯಿತು. ಈರುಳ್ಳಿ, ಟೊಮೊಟೊ ಎಲ್ಲ ತುಂಬಾ ರುಚಿಯಾಗುತ್ತೆ. ಗಂಜಿ ಜೊತೆ, ಕುಚ್ಚಲಕ್ಕಿ ಅನ್ನದ ಜೊತೆ ತುಂಬಾ ಟೇಸ್ಟ್ ಆಗುತ್ತೆ. ಹಾಗೆ ಆರೋಗ್ಯಕ್ಕೆ ಸೊಪ್ಪು ತುಂಬಾ ಒಳ್ಳೆಯದು, ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಆಮೇಲೆ ಈರುಳ್ಳಿ ಹಾಕಿಕೊಳ್ತಾ ಇದ್ದೀನಿ. ಗಂಜಿ ಜೊತೆ ತುಂಬ ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ತೆಂಗಿನಕಾಯಿ ಎಣ್ಣೆ ಹಾಕಿದರೆ ಒಳ್ಳೆಯದು, ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಆಮೇಲೆ ಟೊಮೊಟೊವನ್ನು ಹಾಕಿಕೊಳ್ತಾ ಇದ್ದೀನಿ. ನೀವು ಎಷ್ಟು ಸೊಪ್ಪು ತಗೊಳ್ತೀರ ಅಷ್ಟು ಹಾಕಿ. ನಾನು ಒಂದು ಸಣ್ಣ ಟೊಮೊಟೊ ಮತ್ತು ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ನಾನು 2 ಕಟ್ಟಾಗುವಷ್ಟು ಸೊಪ್ಪು ತಗೊಂಡಿದ್ದೀನಿ. ಸೊಪ್ಪು ಜಾಸ್ತಿ ಇದ್ದರೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿ. ಟೊಮೊಟೊ ಏನಾದರೂ ಹುಳಿ ಕಮ್ಮಿ ಇದ್ದರೆ ಸ್ವಲ್ಪ ಹುಳಿ ನೀರೇನಾದರೂ ಹಾಕೋದು. ಆಮೇಲೆ ನಾನು ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ ಸೊಪ್ಪು ನಾವು ಕಟ್ ಮಾಡಿ ಇಡಬೇಕಾದ್ರೆ ತುಂಬ ಕಾಣಿಸ್ತದೆ. ಆಮೇಲೆ ಬೆಂದಮೇಲೆ ಅದು ಸ್ವಲ್ಪನೇ ಆಗೋದು. ಆಮೇಲೆ ಅದಕ್ಕೆ ನಾನು ಅರಶಿನ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಲ. ಆಮೇಲೆ ನೀರು ಅದಕ್ಕೆ ಬೇಯಲಿಕ್ಕೇನು ಜಾಸ್ತಿ ಹಾಕಬೇಕಂತೇನಿಲ್ಲ. ನಾನು ಸ್ವಲ್ಪ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಮುಚ್ಚಳ ಮುಚ್ಚಿಕೊಳ್ತಾ ಇದ್ದೀನಿ. ಅದು ಹಬೆಯಲ್ಲೇ ಚೆನ್ನಾಗಿ ಬೇಯ್ತದೆ. ನೀರು ಸ್ವಲ್ಪ ಹಾಕಿದರೆ ಆಯಿತು, ಜಾಸ್ತಿ ಏನು ಹಾಕಬೇಕಂತೇನಿಲ್ಲ. ನಾನು 1/4 ಲೋಟದಷ್ಟು ಹಾಕಿದ್ದೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ಬೆಂದಿದೆ ನೋಡಿ. ಬೆಂದಮೇಲೆ ಅದಕ್ಕೆ ನಾನು ಇದು ಸಾಂಬಾರು ಪುಡಿ, ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಪುಡಿ. ಆಮೇಲೆ ನಾನು ಅದಕ್ಕೆ ತೆಂಗಿನಕಾಯಿ ತುರಿ ಕೂಡ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ನಮ್ಮದು ಪಲ್ಯ ರೆಡಿ ಆಗುತ್ತೆ ಗಂಜಿ ಜೊತೆ. ಕ್ಲೀನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊಪ್ಪು. ಆಮೇಲೆ ಜಾಸ್ತಿ ಬೇಯಿಸಲಿಕ್ಕೆ ಟೈಮ್ ಏನು ತಗೊಳ್ಳಲ್ಲ. ಕುಕ್ಕರಲ್ಲೆಲ್ಲ ಇಡಬೇಕಂತೇನಿಲ್ಲ. ಈ ಥರ ಬಾಣಲೆಯಲ್ಲೇ ಮಾಡಿದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಈ ಥರ ಡ್ರೈ ಬರಬೇಕು ನೋಡಿ. ಈ ಥರ ತೆಂಗಿನಕಾಯಿ ಮತ್ತು ಮೆಣಸಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಗಂಜಿ ಜೊತೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ಆಮೇಲೆ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಬಂದರೆ ಸಾಕು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬಾ ರುಚಿಯಾಗಿರುತ್ತೆ ನೋಡಿ, ಎಷ್ಟು ಡ್ರೈ ಆಗಿ ಬಂದಿದೆ. ಇದು ಗಂಜಿ ಜೊತೆ ತುಂಬಾ ಚೆನ್ನಾಗಾಗುತ್ತೆ.
ವೈಟ್ ರೈಸ್ ಊಟ ಮಾಡೋದಾದ್ರೂ ಅದ್ರ ಜೊತೆ ರಸಮ್ ಏನಾದರೂ ಮಾಡಿ ಸೈಡಿಗೆ ಪಲ್ಯ ಥರ ಮಾಡ್ಬೋದು. ನನ್ನ ಚಾನಲ್ಗೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.